ನಮಸ್ತೆ. ನಾನು ಎಸ್ ಉಮೇಶ್‌ರವರ ಕಾಶ್ಮೀರಿ ಡೈರಿ ಅನ್ನೋ ಒಂದು ಪುಸ್ತಕದ ಬಗ್ಗೆ ಕಾಶ್ಮೀರದಲ್ಲಿ ನಡೆದಿರುವಂತಹ ಅಂದರೆ 1947ರಿಂದ ಏನೇನು ನಡೀತೋ ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಬರ್ತಾ ಇದ್ದೆ. ಹಾಗೆ ನಾನು 1992ರಲ್ಲಿ ಕಾಶ್ಮೀರದಲ್ಲಿ ಏನಾಯಿತು ಅಂದರೆ ಅಂದರೆ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ಡಾಕ್ಟರ್ ಮುರಳಿ ಮನೋಹರ ಜೋಶಿಯವರು ಕಾಶ್ಮೀರದಲ್ಲಿ ಏಕತಾ ಯಾತ್ರೆಯನ್ನು ಕೈಗೊಳ್ತಾರೆ. ಅಲ್ಲಿ ಒಂದು ನಮ್ಮ ಭಾರತದ ತ್ರಿವರ್ಣ ಧ್ವಜವನ್ನು ಆರಿಸ್ತಾರೆ ಅಂತ ಹೇಳಿದ್ದೆ. ಅಂದರೆ ಅದು ಒಂದು ದುರಂತನೂ ಹೌದು, ಹಾಗೆ ಒಂದು ಸಾಹಸನೂ ಹೌದು ಅಂತಲೇ ಹೇಳಿದ್ದೆ. ಯಾಕಂದರೆ ಸಾವಿರಾರು ಜನರ ಸಮ್ಮುಖದಲ್ಲಿ ನಮ್ಮ ಭಾರತೀಯ ಧ್ವಜವನ್ನು ಆರಿಸ್ಬೇಕಾಗಿರೋಂಥ ಸಮಯದಲ್ಲಿ ಕೆಲವು ಒಂದು 4-5 ಜನರ ಸಮ್ಮುಖದಲ್ಲಿ ನಮ್ಮ ತ್ರಿವರ್ಣ ಧ್ವಜವನ್ನು ಆರಿಸ್ತಾರೆ ಅಂತ ಹೇಳಲಾಗಿದೆ. ಅದಾದ ನಂತರ ಏನಾಗುತ್ತೆ ನೋಡಿ, ಅಂದು ಅಕ್ಟೋಬರ್ 15, 1993 ಶ್ರೀನಗರದ ಅಜ್ರತ್ ಬಾಲ್ ಅನ್ನೋ ಒಂದು ಮಸೀದಿ ಇರುತ್ತೆ. ಅಲ್ಲಿ ಆಗ್ತಾನೆ ಶುಕ್ರವಾರ ಸಾಯಂಕಾಲ ನಮಾಜ್ ಮುಗಿಸಿರ್ತಾರೆ. ಸುಮಾರು 150 ಮಂದಿ ಉಗ್ರಗಾಮಿಗಳು ಆ ಮಸೀದಿಯನ್ನು ತಮ್ಮ ಹಿಡಿತಕ್ಕೆ ತಗೋತಾರೆ. ಉಗ್ರರೇ ಒಳಗಡೆ ವೃದ್ಧರು, ಹೆಂಗಸರು, ಮಕ್ಕಳು, ಮರಿ ಎಲ್ಲರೂ ಒತ್ತೆಯಾಳುಗಳನ್ನಾಗಿ ಇರಿಸ್ಕೋತಾರೆ. ಆ್ಯಕ್ಚುಲಿ ಅವ್ರು ಯಾರೂ ಇರಲ್ಲ ಅಲ್ಲಿ, ಅಂದರೆ ವೃದ್ಧರು, ಮಕ್ಕಳು, ತುಂಬ ಚಿಕ್ಕ ಮಕ್ಕಳು ಆ ಥರದ್ದು ಯಾರೂ ಇರಲ್ಲ ಅಲ್ಲಿ. ಅವ್ರು ಹೇಳ್ತಾರೆ ಒತ್ತೆಯಾಳುಗಳಾಗಿ ಇರಿಸ್ಕೊಂಡಿದ್ದೀವಿ ಅಂತ. ಅಲ್ಲಿ ಅದು ಆ ಮಸೀದಿ ಏನಿದೆ, ಅಜ್ರತ್ ಬಾಲ್ ಅನ್ನೋ ಮಸೀದಿ ಮುಸಲ್ಮಾನರ ಧಾರ್ಮಿಕ ಶ್ರದ್ಧಾ ಕೇಂದ್ರ. ಪ್ರಾಫೆಟ್ ಮಹಮ್ಮದರ ಪವಿತ್ರ ಕೂದಲು ಇದ್ದಿದ್ದು ಅದೇ ಮಸೀದಿಯಲ್ಲಿ, ಕೇಶ ಇದ್ದಿದ್ದು ಅದೇ ಮಸೀದಿಯಲ್ಲಿ. ಅದರಿಂದ ವ್ಯವಸ್ಥಾಪಕರು ಏನು ಉಗ್ರರು ಆ ಕೇಶ ಇದ್ದ ಕೋಣೆಯನ್ನು ಒಡೆಯೋಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಅಂತ ಹೇಳಿ ಅಲ್ಲಿನ ವ್ಯವಸ್ಥಾಪಕ ಏನು ಮಸೀದಿ ಅಂತಿರ್ತಾರೆ, ಮಸೀದಿಯ ವ್ಯವಸ್ಥಾಪಕರು ಇರ್ತಾರೆ, ಅವರು ದೂರನ್ನು ದಾಖಲಿಸ್ತಾರೆ. ಅದು ದೂರು ದಾಖಲಿಸಿದ ತಕ್ಷಣಕ್ಕೆ BSF ಯೋಧರು ರಾಜ್ಯಪಾಲರೊಂದಿಗೆ ಚರ್ಚೆ ಮಾಡಿ ಮಸೀದಿಯನ್ನು ಸುತ್ತುವರಿತಾರೆ. ಒಳಗೆ ಮತ್ತು ಹೊರಗೆ ಹೋಗುವ ದಾರಿಗಳನ್ನು ಮುಚ್ಚಿಬಿಡ್ತಾರೆ. ಬೆಳಿಗ್ಗೆ ಅಂದರೆ ಸಂಜೆ 6:30ಕ್ಕೆ ಶುರುವಾಗಿದ್ದು ರಾತ್ರಿ 9 ಗಂಟೆ ಒಳಗಡೆ ಎಲ್ಲ ಭದ್ರವಾಗಿ ಏನು ಒಳಗಡೆ ಹೊರಗಡೆ ಯಾರೂ ಬರೋದಾದ್ರೆ ಮಾಡ್ತಾರೆ. ಆದರೆ ನೋಡಿ, ಕಳೆದ 8 ತಿಂಗಳಿಂದ ಉಗ್ರರು ಆ ಮಸೀದಿಯನ್ನು ತಮ್ಮ ಅಡಗುತಾಣಗಳನ್ನಾಗಿ ಮಾಡಿಕೊಂಡಿರ್ತಾರೆ. ಅಂದರೆ ಅಲ್ಲಿಯ ಸ್ಥಳೀಯರ ಸಹಕಾರ ಇಲ್ಲದೆ ಅವರು ಮಾಡೋದಕ್ಕೆ ಆಗಲ್ಲ. ಹಾಗೆ ಭಾರೀ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರಗಳನ್ನು ಅಲ್ಲಿ ಶೇಖರಣೆ ಮಾಡಿಕೊಂಡಿರ್ತಾರೆ. ಇಂಥದ್ದೊಂದು ಮಾಹಿತಿಯನ್ನು ಭಾರತೀಯ ಬೇಹುಗಾರಿಕಾ ಸಂಸ್ಥೆ ಎಚ್ಚರಿಕೆಯನ್ನು ಸಹ ಕೊಟ್ಟಿರುತ್ತೆ ಅಲ್ಲಿನ ಆಡಳಿತ ಮಂಡಳಿಗೆ. ಆದರೆ ಅವ್ರೇಂತಾರೆ ಇದು ಅಂದರೆ ಮಸೀದಿ, ದೇವಸ್ಥಾನ ಇವೆಲ್ಲ ಒಂದು ಸೂಕ್ಷ್ಮ ವಿಚಾರಗಳು, ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಬಾರ್ದು ಅಂತ ಹೇಳಿ ಸುಮ್ಮನೆ ಬಿಟ್ಬಿಟ್ಟಿರ್ತಾರೆ. ಕೊನೆಗೆ ಆ ಮಸೀದಿಯನ್ನೇ ಉಡಾಯಿಸ್ತೀವಿ ಅಂತ ಹೇಳಿದಾಗ ಒಂದಷ್ಟು ಎಚ್ಚೆತ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ. ಅದರಾಗಲೇ ಅದೇ ಈ ಥರ ಆಗೋಗಿರುತ್ತೆ. ಅಂದರೆ ಈ ಏನು ಮಸೀದಿ ಒಳಗಿದ್ದಂಥ ಒಬ್ಬ ಉಗ್ರ ಪೊಲೀಸ್ ಥರ ಬ್ಯಾರಕ್ಗಳ ಮೇಲೆ ಸೀಮೆಎಣ್ಣೆ ಸುರಿಯುತ್ತಾರೆ ಅದನ್ನು ಗಮನಿಸ್ತಾನೆ. ಕೂಡಲೇ ಫೈರ್ ಸೆಕ್ಷನ್ಗೆ ಫೋನ್ ಮಾಡ್ತಾರೆ. ಅದಾದ ನಂತರ ಏನಾಗುತ್ತೆ, ಇಡೀ ಮಸೀದಿಯನ್ನು ಭಾರತೀಯ ಸೇನೆ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುತ್ತೆ. ಆದರೆ ಸ್ಥಳೀಯ ಆಡಳಿತ ಏನು ಮಾಡ್ತಾ ಇರುತ್ತೆ, ಇಲ್ಲ ಮೊಹಮ್ಮದರ ಕೇಶ ಸುರಕ್ಷಿತವಾಗಿದೆ ಅಂತ ಹೇಳ್ತಾರೆ. ಆದರೆ ಸೈನ್ಯ ಯಾವಾಗ ಸುತ್ತ ಕವರ್ ಆಗಕ್ಕೆ ಶುರು ಮಾಡುತ್ತೋ ಆಗ ಒಳಗಡೆ ಇದ್ದಂಥ ಉಗ್ರರು ಸೈನಿಕರತ್ತ ಗುಂಡನ್ನು ಆರಿಸೋವಂಥದ್ದು ಮತ್ತು ಎಲ್ಲನೂ ಶುರು ಮಾಡ್ತಾ ಇರ್ತಾರೆ. ಆದರೆ ಹೊರಗಡೆ ಇದ್ದಂಥ ಸೈನಿಕರು ಉಗ್ರರಿಗೆ ಯಾವುದೇ ರೀತಿಯನ್ನು ತೊಂದರೆ ಕೊಡಬಾರ್ದು ಅಂತ ಆದೇಶ ಮಾಡಲಾಗುತ್ತೆ. ಒಳಗಡೆಯಿಂದ ಉಗ್ರರು ಗ್ರೆನೇಡ್ಗಳನ್ನು ಎಸೆಯಲಾರಂಭಿಸುತ್ತಾರೆ. ಆ ಟೈಮಲ್ಲಿ ಸುತ್ತ ಇದ್ದಂಥ ಜನಗಳನ್ನು ಸುರಕ್ಷಿತ ಸ್ಥಳಗಳಿಗೆ ತೆಗೆದು ಕಳಿಸಲಾಗುತ್ತೆ. ಆದರೆ ಒಂದೇ ಒಂದು ಮಿನಿಟ್ ಸಾಕಾಗಿತ್ತು, ಒಂದು ಆದೇಶ ಸಾಕಾಗಿತ್ತು ಅಲ್ಲಿ ಇರಿದಂಥ ಉಗ್ರರುಗಳನ್ನು ಸದೆಬಡಿಯೋದಕ್ಕೆ. ಆದರೆ ಅಲ್ಲಿನ ಸ್ಥಳೀಯ ಆಡಳಿತ ಅದಕ್ಕೆ ಅವಕಾಶವನ್ನೇ ಕೊಡಲಿಲ್ಲ. ಅದಕ್ಕೆ ಹೇಳೋದು, ಯಾವುದೇ ಸಹಕಾರ ಒಬ್ರದ್ದು ಕುಮ್ಮಕ್ಕಿಲ್ದೇ ಏನೂ ನಡೆಯಲ್ಲ ಅಂತ. ಇತ್ತ ಏನಾಗುತ್ತೆ, ದೇಶ ಹೇಳ್ತಿರುತ್ತೆ, ಜಗತ್ತಿನ ಯಾವ ದೇಶವೂ ಸಹ ಉಗ್ರರಿಗೆ ಸುರಕ್ಷಿತ ದಾರಿಯನ್ನು ನಾವು ಮಾಡಿಕೊಡಲ್ಲ, ಉಗ್ರರು ಶರಣಾಗಲೇಬೇಕು ಅಂತ. ಆದರೆ ಸ್ಥಳೀಯ ಆಡಳಿತ ಈ ರೀತಿಯೇ ಮಾಡ್ತಾ ಇರುತ್ತೆ. ಅದಕ್ಕೆ ಏನು ಮಾಡ್ತಾರೆ ಅವರು, ಮಸೀದಿಗೆ ವಿದ್ಯುತ್ ಮತ್ತು ನೀರಿನ ಸಂಪರ್ಕವನ್ನು ಕಡಿತಗೊಳಿಸೋಣ ಅಂತ ಮಾಡ್ತಾರೆ. ಆಮೇಲೆ ಆ ಸ್ಥಳೀಯ ಆಡಳಿತ ಅದಕ್ಕೆ ವಿರೋಧ ಮಾಡುತ್ತೆ. ಅವ್ರೇನು ಮಾಡ್ತಾರೆ, ನಿರಂತರವಾಗಿ 3 ದಿನ ನೀರನ್ನು ಮತ್ತು ವಿದ್ಯುತ್ತನ್ನು ಪೂರೈಸುತ್ತೆ. ಕೊನೆಗೆ ಏನು ಮಾಡುತ್ತೆ, ಸೈನ್ಯ ತನ್ನದೇ ಸಂಬಂಧಪಟ್ಟಂಥ ಎಂಜಿನಿಯರಿಂಗ್ಗಳನ್ನು ಕರೆಸಿ ನೀರು ಸರಬರಾಜನ್ನು ನಿಲ್ಲಿಸ್ಬಿಡುತ್ತೆ.
ಸುಮಾರು ಇದಾಗಿ 9 ದಿನ ಕಳೆದಿದೆ. ಜಮ್ಮು ಮತ್ತು ಕಾಶ್ಮೀರದ ಬಾರ್ ಅಸೋಸಿಯೇಷನ್ ಹೈಕೋರ್ಟಿಂದ ಒಂದು ತೀರ್ಪು ತರುತ್ತೆ. ಏನಂತ, ಮಸೀದಿಗೆ ನೀರು ಮತ್ತು ಆಹಾರನ ನೀವು ಪೂರೈಸಬೇಕು ಅಂತ. ಅಲ್ಲದೆ ಒಳಗಡೆ ಇರುವಂಥ ಉಗ್ರರಿಗೆ ಹೊರಗಡೆಯಿಂದ ಚಿಕನ್ ಬಿರಿಯಾನಿ, ರೋಟಿ, ಸಬ್ಜಿ ಇಂಥದ್ದೆಲ್ಲ ನಿರಂತರವಾಗಿ ಸಪ್ಲೈ ಮಾಡ್ತಾ ಇರುತ್ತೆ. ಅದಾದ ನಂತರ ಮತ್ತೆ ನ್ಯಾಯಾಲಯ ಹೇಳುತ್ತೆ ಒಳಗಡೆ ಇರೋರಿಗೆ ಒಂದಷ್ಟು ಆಹಾರದ ಮಿತಿಯನ್ನು ನಿಗದಿಗೊಳಿಸುತ್ತೆ. ಅಲ್ಲದೆ ನೋಡಿ, ಉಗ್ರನ ಎಲ್ಲರೂ ಅಷ್ಟೇ, ಅಂದರೆ ಒಳಗಡೆ ಇರೋರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಆದರೆ ನಮ್ಮ ಸೈನ್ಯಕ್ಕೆ ಒಂದು ರೀತಿ ಅಂದರೆ ಒಂದು ಕ್ಷಣದಲ್ಲಿ ಆಗುವಂಥ ಕೆಲಸವನ್ನು 9 ದಿನ 10 ದಿನ ಎಳ್ಕೊಂಡು ಹೋಗ್ತಾ ಇದ್ದಿದ್ರೆ ಎಂಥ ಸೈನಿಕನೂ ಅಯ್ಯೋ ನಮ್ಮದೇನೂ ನಡೆಯಲ್ಲಪ್ಪ ಅನ್ನೋ ಒಂದು ಮಾನಸಿಕವಾಗಿ ತಮ್ಮ ಧೈರ್ಯವನ್ನು ಕಳ್ಕೊತಾರೆ. ಮತ್ತು ಒಂದು ರೀತಿ ಏನಂತ ಹೇಳ್ಬೋದು ಅದಕ್ಕೆ, ನಾವಿಷ್ಟು ಎಫರ್ಟ್ ಹಾಕ್ತಾಯಿದ್ದೀವಿ ನಮ್ಮ ಸರ್ಕಾರದಿಂದ ಅಥವಾ ನಮ್ಮ ಅಧಿಕಾರಿಗಳಿಂದ ಯಾವುದೇ ಒಂದು ಒಳ್ಳೆಯ ಏನು ಪ್ರತ್ಯುತ್ತರ ಬರಲಿಲ್ಲ ಅಂತ ಬೇಜಾರಾಗುತ್ತಲ್ಲ, ಅದೇ ರೀತಿ ನಮ್ಮ ಸೈನಿಕರಿಗೂ ಮಾನಸಿಕ ಸ್ಥೈರ್ಯ ಒಂದು ರೀತಿ ಹಿಂಸೆ ಆಗ್ತಾ ಇರುತ್ತೆ. ಒಂದು ಕಡೆ ಏಕೆಂದರೆ ಉಗ್ರರಿಗೆ ಅವ್ರಿಗೆ ಬೇಕಾದಂಗೆ ಚಿಕನ್ ಬಿರಿಯಾನಿ ಅದು ಇದು ಎಲ್ಲವನ್ನ ಸಪ್ಲೈ ಮಾಡ್ತಾ ಇರುತ್ತೆ. ಈ ಕಡೆ ಅವ್ರು ಏನು ಒಂದು ಕಡೆ ಫೈರ್ ಮಾಡಬಾರ್ದು ಅಂತ ಹೇಳ್ತಾರೆ, ಒಂದು ಕಡೆ ಆ ಕಡೆಯಿಂದ ಫೈರ್ ಆದ್ರೂ ಸುಮ್ಮನೆ ಅಂದರೆ ಎಸ್ಕೇಪ್ ಹಾಕ್ಕೊಂಡು ಸುಮ್ಮನೆ ಆಗಿರಬೇಕು. ಇದೆಲ್ಲವನ್ನ ನೋಡಿಕೊಂಡು ನಮ್ಮ ಭಾರತೀಯ ಸೈನ್ಯ ಸುಮ್ಮನೆ ಇರುತ್ತೆ. ಅಂದರೆ ಅದೇ ಹೇಳ್ತಾ ಇದ್ದೀನಲ್ಲ, ಯಾರು ನಮ್ಮ ಕೇಂದ್ರ ಸರ್ಕಾರದ ಯಾವುದು ಸರಿಯಾಗಿ ಇರಲಿಲ್ಲ. ಆವಾಗಲೇ ನಮ್ಮ ಸೈನ್ಯಕ್ಕೆ ಅನಿಸುತ್ತೆ ಒಳ್ಳೆ ದಿಟ್ಟ ನಾಯಕತ್ವವನ್ನು ಅಥವಾ ನ್ಯಾಯವನ್ನು ಒದಗಿಸುವಂತಹ ಅಧಿಕಾರಿಯ ಅವಶ್ಯಕತೆ ಇದೆ ಅಂತ ಅವಾಗ ಅನಿಸುತ್ತೆ. ಅಲ್ಲದೆ ಈ ಉಗ್ರರು ಏನು ಮಾಡ್ತಾರೆ, ಮಸೀದಿ ಒಳಗಡೆ ಇದ್ದಂಥ ಕಿಟಕಿಗಳಿಗೆ ಒಂದು ಬಟ್ಟೆ ಪರದೆ ಥರ ಬಿಟ್ಬಿಟ್ಟು ಹೊರಗಡೆ ಸೈನಿಕರು ಏನೇನು ಮಾಡ್ತಿದ್ದಾರೆ, ಮಾಡ್ತಿದ್ದಾರೆ ಅಂತ ಎಲ್ಲ ಪ್ರತಿಯೊಂದನ್ನು ಗಮನಿಸೋಕ್ಕೆ ಶುರು ಮಾಡ್ತಾರೆ. ಅಲ್ಲೇ ಅದಲ್ಲದೆ ಈ ಸ್ಥಳೀಯ ನಾಯಕರು ಏನು ಮಾಡ್ತಾರೆ, ಸೈನ್ಯದ ಮೇಲೇ ಗೂಬೆ ಕೂರಿಸೋಕೆ ಶುರು ಮಾಡಿಬಿಡ್ತಾರೆ. ಯಾಕಂದರೆ ಒಳಗಡೆ ಇದ್ದಂಥ ಹಿರಿಯ ನಾಗರಿಕರಿಗೆ, ಹೆಂಗಸರಿಗೆ, ಮಕ್ಕಳಿಗೆ ಸರಿಯಾಗಿ ಊಟ ಸಿಗ್ತಾ ಇಲ್ಲ, ಆರೋಗ್ಯ ಸಮಸ್ಯೆ ಆಗ್ತಿದೆ. ಅಲ್ಲದೆ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ, ಮಹಿಳೆಯರು ಮತ್ತು ಮಕ್ಕಳಿದ್ದಾರೆ, ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಅಂತ ಹೇಳಿ ರಸ್ತೆಗಳಲ್ಲಿ ಧರಣಿಯನ್ನು ಶುರು ಮಾಡಿಬಿಡ್ತಾರೆ. ಅಲ್ಲದೆ ಅಲ್ಲಿನ ಸ್ಥಳೀಯ ಏನು ಮಾಧ್ಯಮಗಳಿರುತ್ತೆ ಅದು ಅಲ್ಲಿನ ಸರ್ಕಾರದ ಮೇಲೆ ಸಹಜವಾಗಿ ಮುಗಿ ಬೀಳೋಕ್ಕೆ ಶುರು ಮಾಡಿಬಿಡುತ್ತೆ. ಒಂದು ಕಡೆ ಸರ್ಕಾರದ ಮೇಲೆ ಒತ್ತಡ ಶುರುವಾಗುತ್ತೆ. ಆದರೆ ಆ್ಯಕ್ಚುಯಲ್ಲಾಗಿ ಅಲ್ಲಿ ಯಾವುದೇ ಈ ಥರ ಏನೂ ಇರಲಿಲ್ಲ. ಅಲ್ಲಿಯ ಸ್ಥಳೀಯರಿಂದ ಇಷ್ಟೆಲ್ಲ ರಾದ್ಧಾಂತ ಆಗ್ತಾ ಇರುತ್ತೆ. ಅಲ್ಲಿ ಯಾವ ಮಕ್ಕಳು ಇರಲಿಲ್ಲ, ಮರಳಿಲ್ಲ, ಯಾವ ಮಾನವ ಹಕ್ಕುಗಳ ಉಲ್ಲಂಘನೆಯೂ ಸಹ ಆಗ್ತಾ ಇರಲಿಲ್ಲ. ಅಲ್ಲದೆ ನೋಡಿ ಎಷ್ಟು ಕಾಂಟ್ಯಾಕ್ಟ್ ಇರುತ್ತೆ ಅನ್ನೋದಕ್ಕೆ, ಈ ಒಳಗಡೆ ಇದ್ದಂಥ ಉಗ್ರಗಾಮಿಗಳೇನಿರ್ತಾರೆ ಅವರು ದೇಶ ಅಲ್ಲ ವಿದೇಶಗಳಿಗೂ ಕರೆ ಮಾಡ್ತಿರ್ತಾರೆ. ರೆಡ್ ಕ್ರಾಸು, ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗಗಳಿಗೆ ಸಂದೇಶವನ್ನು ರವಾನೆ ಮಾಡ್ತಿರ್ತಾರೆ. ಅಲ್ಲದೆ ನೋಡಿ, ಒಳಗಡೆ ಮಸೀದಿ ಒಳಗಡೆ 200 ಮಂದಿ ಮಕ್ಕಳರು, ಮಹಿಳೆಯರು ಎಲ್ಲರೂ ಇದ್ದಾರೆ. ಇವರು ಹಸಿವಿನಿಂದ ಸಾಯ್ತಾ ಇದ್ದಾರೆ. ನೀವು ಭಾರತಕ್ಕೆ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ನಿರ್ಬಂಧ ಹಾಕಬೇಕು ಅಂತ ಹೇಳ್ತಾರೆ. ಅಲ್ಲದೆ ವಾಯ್ಸ್ ಆಫ್ ಅಮೇರಿಕಾದಂಥ ಪ್ರತಿಷ್ಠಿತ ಸುದ್ದಿವಾಹಿನಿಗಳಿಗೆ ಅಲ್ಲಿಂದನೇ ಅಂದರೆ ಮಸೀದಿ ಒಳಗಡೆ ಇದ್ಕೊಂಡೇ ಸಂದರ್ಶನವನ್ನು ನೀಡ್ತಾ ಇರ್ತಾರೆ. ಕಾಶ್ಮೀರದ ರಾಜಕಾರಣಿಗಳು ಒಳಗಡೆ ಇರುವಂತಹ ಎಲ್ಲರನ್ನೂ ಬಿಡುಗಡೆಗೊಳಿಸಬೇಕು, ಉಗ್ರರ ಎಲ್ಲರನ್ನೂ ಬಿಡುಗಡೆಗೊಳಿಸಬೇಕು ಅಂತ ಹೇಳಿ ಬೊಬ್ಬೆಯನ್ನು ಮಾಡ್ತಾ ಇರ್ತಾರೆ, ಧರಣಿ ಮಾಡ್ತಾ ಇರ್ತಾರೆ. ಇದೆಲ್ಲ ಹಾವು ಏಣಿ ಆಟ ಸರಿಸುಮಾರು 21 ದಿನಗಳವರೆಗೆ ಮುಂದುವರಿಯುತ್ತೆ. ಅಂದರೆ ಅಲ್ಲಿವರೆಗೂ ನಮ್ಮ ಭಾರತೀಯ ಸೈನ್ಯ ಏನೂ ಮಾಡೋಕ್ಕಾಗ್ದೇ ಅವ್ರು ಏನೇನು ಆಟ ಆಡ್ತಾರೆ ಅದನ್ನೆಲ್ಲವನ್ನು ಸುಮ್ಮನೆ ಅವಮಾನ ಮಾಡಿಕೊಂಡು ತಲೆ ತಗ್ಗಿಸ್ಕೊಂಡು ನೋಡಿಕೊಂಡು ನಿಂತಿರಬೇಕಾಗತ್ತೆ. ಆ ನಂತರದಲ್ಲಿ ಏನಾಗುತ್ತೆ, ಈ ಉಗ್ರರು ಏನು ಮಾಡ್ತಾರೆ, ಒಬ್ಬರಲ್ಲ ಒಬ್ಬರನ್ನ ಅಪಹರಣ ಮಾಡೋದು, ಬೆದರಿಸೋದು. ಬೆದರಿಸ್ಕೊಂಡು ಅದೇ ನಾನು ಮೊದಲೇ ಹೇಳಿದ್ನಲ್ಲ, ಕೇಂದ್ರ ಮಂತ್ರಿ ಗೃಹ ಸಚಿವ ಅವರ ಮಗಳನ್ನು ಅಪಹರಣ ಮಾಡಿ 5 ಜನ ಉಗ್ರಗಾಮಿಗಳನ್ನು ಬಿಡಿಸ್ಕೊಂಡ್ರು ಅಂತ. ಅದೇ ರೀತಿ ಆಗುತ್ತೆ 1991ರಲ್ಲಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಂಥ ದೊರೆಸ್ವಾಮಿ ಅವರು ಉಗ್ರರು ಅಪಹರಣ ಮಾಡ್ತಾರೆ. ಅವರನ್ನು ಬಿಡಿಸ್ಕೊಳ್ಳೋಕ್ಕೆ ಕೇಂದ್ರ ಸರ್ಕಾರದ ರಾಜ್ಯ ಗೃಹ ಮಂತ್ರಿ ರಾಜೇಶ್ ಪೈಲಟ್ ಅವರು ದೆಹಲಿಯಿಂದ ಶ್ರೀನಗರಕ್ಕೆ ಬರ್ತಾರೆ. ದೊರೆಸ್ವಾಮಿ ಬಿಡುಗಡೆಗೆ ಪ್ರತಿಯಾಗಿ ಜಾವೀದ್ ಅಹಮದ್ ಶಾ ಅನ್ನೋಂಥ ಅವನು ಬಲೆ ಉಗ್ರಗಾಮಿ
ಕಟ್ಟ ಉಗ್ರಗಾಮಿ ಅವನನ್ನು ಬಿಡುಗಡೆಗೊಳಿಸುತ್ತೆ. ಅದಾದ ನಂತರ ಏನಾಗ್ಬಿಡುತ್ತೆ ಉಗ್ರಗಾಮಿಗಳಿಗೆ, ಆಹಾ ಇದು ಮೊದಲೇ ನಾನು ಹೇಳಿದ್ದೆ 5 ಜನ ಕಟ್ಟ ಉಗ್ರಗಾಮಿಗಳು ರುಬಿಯಾನ ಅಂದರೆ ಆಗ ಕೇಂದ್ರ ಗೃಹ ಮಂತ್ರಿಯಾಗಿದ್ದಂಥ ಅವನ ಹೆಸರೇನೋ ಮರೆತೆ, ಅವಳ ಮಗಳು ರುಬಿಯಾನ ಬಿಡುಗಡೆಗೊಳಿಸೋಕ್ಕೆ 5 ಜನ ಉಗ್ರಗಾಮಿಗಳನ್ನ ಅವಳನ್ನ ಬಿಡೋದು, 5 ಜನ ಉಗ್ರಗಾಮಿಗಳನ್ನ ಮತ್ತೆ ಇವರು ಬಿಡುಗಡೆಗೊಳಿಸ್ಕೊಳ್ಳೋದು. ಟೇಕ್ ಆ್ಯಂಡ್ ಗಿವ್ ಪಾಲಿಸಿ ಮಾಡಿದ್ರಲ್ಲ ಅದೇ ರೀತಿ ಮುಂದುವರಿಸ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲಿವರೆಗೂ ಅಂತಂದರೆ ಯಾರನ್ನಾರು ಅಪಹರಣ ಮಾಡೋದು, ಈ ಕಡೆ ಉಗ್ರಗಾರನ ಬಿಡಿ ಅನ್ನೋದು, ಒಂದಷ್ಟು ಜನ ಉಗ್ರನ ಒಂದಷ್ಟು ಜನ ಬಿಡುಗಡೆ ಮಾಡ್ಕೊಳ್ಳೋದು, ಇವರು ಏನು ಅಪಹರಣ ಮಾಡಿರ್ತಾರೆ ಅವ್ರನ್ನ ಬಿಡೋದು, ಇದು ಆಗ್ತಾ ಇರುತ್ತೆ. ಇದಾದ ನಂತರ ಈ ದೊರೆಸ್ವಾಮಿ ಏನು ಬಿಡುಗಡೆ ಆಗ್ತಾರೆ, ಅವರು ಆ ಪತ್ರಿಕಾಗೋಷ್ಠಿಯಲ್ಲಿ ಅಥವಾ ಇನ್ನೊಂದು ಯಾವುದೋ ಮೀಡಿಯಾದಲ್ಲಿ ಏನು ಪ್ರೆಸ್ ಮೀಟ್ ಮಾಡಬೇಕಾದ್ರೆ ಉಗ್ರರನ್ನೇ ಹೊಗಳೋಕ್ಕೆ ಶುರು ಮಾಡಿಬಿಡ್ತಾರೆ, ಹಂಗೆ ಹಿಂಗೆ ಅಂತ. ಅದಕ್ಕೇನೋ ಕಾಯಿಲೆ ಅಂತೆ, ಸ್ಟಾಕ್ ಹೋಮ್ ಸಿಂಡ್ರೋಮ್ ಅಂತೆ. ಅಂದರೆ ನಾವು ಯಾರ ಜೊತೆ ಇರ್ತೀವಿ ಅವ್ರ ಪರವಾಗಿ ಮಾತಾಡುವಂಥ ಒಂದು ಕಾಯಿಲೆ. ಸುಮಾರು 57 ದಿನಗಳ ಕಾಲ ಉಗ್ರರ ಕಪಿಮುಷ್ಟಿ ಒಳಗಡೆ ಇದ್ದು ಆಯಪ್ಪನೂ ಅದೇ ರೀತಿ ಉಗ್ರರ ಪರವಾಗಿ ಮಾತಾಡೋದಕ್ಕೆ ಶುರು ಮಾಡಿಬಿಡ್ತಾನಂತೆ. ಇದೆಲ್ಲ ಆದರೂ ಸಹ ನೋಡಿ, ಆಗಿನ ಪ್ರಧಾನಮಂತ್ರಿ ಆಗಿದ್ದಂಥ PV ನರಸಿಂಹರಾವ್ ಅವ್ರ ಕೈ ಕೆಳಗಡೆ ಬೇಹುಗಾರಿಕೆ ಸಂಸ್ಥೆ ಇತ್ತು, ಗೃಹ ಮಂತ್ರಾಲಯದ ಹಿರಿಯ IAS ಅಧಿಕಾರಿಗಳಿದ್ದರು, ಸೈನ್ಯ ಇತ್ತು. ಇವರೆಲ್ಲರನ್ನ ಬಳಸ್ಕೊಂಡು, ಒಳ್ಳೆ ರೀತಿಯಿಂದ ಬಳಸ್ಕೊಂಡು ಉಗ್ರರನ್ನು ಮಟ್ಟ ಹಾಕಬಹುದಾಗಿತ್ತು. ಆದರೆ ಆ ಕೆಲಸವನ್ನು ಮಾಡಲಾಗಿಲ್ಲ. PV ನರಸಿಂಹರಾವ್ ಅಂತಲೇ ನಾನು ಹೇಳಲ್ಲ, ನಾನು ಹಿಂದಿಂದ ಹೇಳ್ಕೊತ ಬಂದಿದ್ದೀನಿ. ಏನು ಇಂದಿರಾ ಗಾಂಧಿಯವರಾಗಿರ್ಬೋದು, ಅವರು ಏನು ವಿಶ್ವಸಂಸ್ಥೆಗೆ ಹೋಗಿದ್ದಾಗಿರ್ಬೋದು, ಕಾಶ್ಮೀರದ ವಿಷಯಕ್ಕೆ, ಹೀಗೆ ಒಂದೊಂದೊಂದೊಂದೊಂದೇ ಹೇಳ್ಕೊಂಡು ಬರ್ತಾನೇ ಇದ್ದೀನಿ. ಯಾರೂ ಸಹ ಅದ್ರ ಉಗ್ರನ ಸಂಪೂರ್ಣವಾಗಿ ಮಟ್ಟ ಹಾಕುವಂಥದ್ದನ್ನು ಮಾಡಲೇ ಇಲ್ಲ. ಈ ಕಾರಣದಿಂದಲೇ ಉಗ್ರ ಚಟುವಟಿಕೆಗಳು ಅಥವಾ ಉಗ್ರರು ಅತಿಯಾಗಿ ಉತ್ತುಂಗಕ್ಕೆ ಯಥೇಚ್ಛವಾಗಿ ಬೆಳೆಯೋದಕ್ಕೆ ಕಾರಣ ಆಯಿತು ಅಂತ ಹೇಳ್ಬೋದು. ಹೇಗಿತ್ತು ಈ ವಿಡಿಯೋ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.